स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸಂತ ಅನ್ನಮ್ಮನವರ ದೇವಾಲಯದಲ್ಲಿ ಪ್ರತಿ ವರ್ಷವೂ ಡಿಸೆಂಬರ್ 25ನೇ ತಾರೀಕಿಗೆ ಸುಮಾರು 10,000 ಜನ ಬಂದು ಇಲ್ಲಿ ಬಾಲ ಯೇಸುವಿನ ಆಶೀರ್ವಾದವನ್ನು ಪಡೆದು ದರ್ಶನವನ್ನು ಪಡೆದು ತಮ್ಮ ಮನೆಗೆ ತಮ್ಮ ಮನಗಳಲ್ಲಿ ಶಾಂತಿ ಸಮಾಧಾನ ಪಡೆದುಕೊಂಡು ಮನೆಗೆ ಹೋಗ್ತಾರೆ. ಕ್ರಿಸ್ಮಸ್ ಹಬ್ಬವು ನಮಗೆಲ್ಲರಿಗೂ ವಿಶ್ವದಾದ್ಯಂತ ಒಂದು ಶಾಂತಿಯ ಸಾಮರಸ್ಯದ ಐಕ್ಯತೆಯ ಹಬ್ಬವಾಗಿದೆ. ಬಾಲ ಯೇಸು ದೇವರ ಪುತ್ರರಾಗಿದ್ದರೂ ಸಹ ಅವರು ತಾವು ಮನುಷ್ಯ ಅವತಾರವನ್ನು ತಾಳಿ ತಾವು ಅರಮನೆಯಲ್ಲಿ ಹುಟ್ಟದೆ ಒಂದು ಗೋದಲೆಯಲ್ಲಿ ಹುಟ್ಟಿ ಅವರು ಬಡವರ ನಿರ್ಗತಿಕರಲ್ಲಿ ಒಂದಾಗಿ ಒಂದೇ ಕುಟುಂಬದವರಾಗಿ ಅವರು ಈ ಧರೆಗೆ ಬಂದರು. ಮತ್ತು ಅವ್ರು ಬಂದಂಥ ಒಂದೇ ಒಂದು ಸಂದೇಶ ಅಂತ ಹೇಳಿದ್ರೆ ಕೊಡುವುದು, ಪರರಿಗೆ ನಾವು ಹಂಚುವುದು. ದೇವರು ತಮಗೆ ತಾವೇ ತಮ್ಮ ಸ್ವರ್ಗದಲ್ಲಿ ಅವರು ತಮ್ಮಷ್ಟಕ್ಕೆ ತಾವೇ ಇರ್ಬೋದಾಗಿತ್ತು, ಆದರೆ ಅವರು ತಮ್ಮ ಪುತ್ರನನ್ನ ನಮಗೆ ಧಾರೆಯಾಗಿ ಕೊಟ್ಟರು. ಅದೇ ಪ್ರಕಾರ ನಾವು ಕೂಡ ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಪರರಿಗೆ ಗಿಫ್ಟ್ಗಳನ್ನು ಸಿಹಿ ತಿಂಡಿಗಳನ್ನು ನಾವು ಹಂಚ್ತೇವೆ. ಅದೊಂದು ರೀತಿ ರಿವಾಜು ಇದೆ. ಅದೇ ರೀತಿಯಲ್ಲಿ ನಾವು ಕೂಡ ಇಲ್ಲಿ ಬಂದಂಥ ಎಲ್ಲ ಕ್ರಿಸ್ತ ಭಕ್ತರಿಗೆ ನಾವು ಇಲ್ಲಿ ಸ್ವಾಗತಿಸ್ತೇವೆ. ಹಾಗೂ ಇಲ್ಲಿ ಬಂದಂಥ ಎಲ್ಲ ಕ್ರಿಸ್ತ ಭಕ್ತರಿಗೆ ನಾವು ಆಶೀರ್ವಾದವನ್ನು ಕೊಟ್ಟು ಪ್ರಸಾದವನ್ನು ಹಂಚಿ ನಾವು ಮನೆಗೆ ಕಳಿಸ್ತೇವೆ. ಇಲ್ಲಿ ಬಂದಂಥ ಎಲ್ಲರೂ ಹೇಳೋದೇನಂತ ಹೇಳಿದ್ರೆ ಇಲ್ಲಿ ಬಂದರೆ ಅವ್ರಿಗೆ ಒಂದು ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಮತ್ತು ಬಾಲ ಯೇಸುವಿನ ದರ್ಶನವನ್ನು ಪಡೀಲಿಕ್ಕೆ ಬರ್ತಾರೆ. ಮತ್ತೊಮ್ಮೆ ಎಲ್ಲ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನ ಕೊಡ್ತೇವೆ. डिस्ट्रिक्ट लेवल 15 पॉइंट कमिटी के मेंबर्स अपॉइंटेड बाय माइनॉरिटी कमीशन गवर्नमेंट ऑफ कर्नाटका बेंगलोर, हम माइनॉरिटी कमीशन के चेयरमैन की हिदायत से आज जो है तमाम नजरा चर्च, बेतलम चर्च, जितने भी चर्च 4-5 चर्च बेंगलोर बीजापुर में है, उनको सबको उनके इस मुबारक दिन पे हम जो है हज़रत ईसा अलैहिस्सलाम के जन्मदिन पर मुबारक देने के लिए आए हैं. उन सबको जो है हम हमारी कमेटी की तरफ से हम सब क्रिश्चियन भाइयों को दिली मुबारक देते हैं. माइनॉरिटी कमीशन क्रिसमस शुरू हो के कितने साल? किस्मत शुरू है कि 2000 साल के ऊपर होगा. 2000 साल के ऊपर. हाँ, आज जो दिन भर वो प्रेयर करते हैं, खुशी मनाते हैं. शाम तक प्रेयर करते हैं, खुशी मनाते हैं. सब लोग मिलके जो है ये ग्रुप में इबादत करते हैं, प्रेयर करते हैं. सब लोग दुनिया की शांति के लिए प्रेयर करते हैं. मेरा नाम बशीर अहमद रिसालदार, रिटायर्ड एडिशनल डीसी.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.